ಕೋರ್ಟ್ ಅಲ್ಲಿ ನಮ್ಮ ವಕೀಲರು ಸಿಟಿ ರವಿ ಬಗ್ಗೆ ವಾದಗಳನ್ನ ಮಾಡಿದ್ದಾರೆ. ಗೌರವಾನ್ವಿತ ನ್ಯಾಯಾಲಯ ಆ ವಾದಗಳನ್ನ ಕೇಳಿದೆ, ರೆಕಾರ್ಡ್ ಮಾಡಿದ್ದಾರೆ. 3 ಗಂಟೆಗೆ ಗೌರವಾನ್ವಿತ ನ್ಯಾಯಾಲಯ ಕೇಸನ್ನ ಮುಂದಕ್ಕೆ ಹಾಕಿದೆ. ಮೋಸ್ಟ್ಲಿ 3 ಗಂಟೆ ಮೇಲೆ ಜಡ್ಜ್ಮೆಂಟ್ ಬರ್ಬೋದು ಅನ್ನೋದು ವಿಶ್ವಾಸ ಇದೆ. ನಮ್ಗೆ ಕೋರ್ಟ್ ಮೇಲೆ ಪೂರ್ತಿ ನಂಬಿಕೆ ಇದೆ. ಇನ್ಮೇಲೆ ನಾವು ವಿಜಯೇಂದ್ರ ಅವರು, ನಮ್ಮ ಬೆಲ್ಲದವರು ಎಲ್ಲ ಹುಷಾರಾಗಿರ್ತೀರಿ. ಇನ್ಮೇಲೆ ಎಲ್ಲೇ ಅಧಿವೇಶನ ಕರೆದ್ರು ನಾವು ಮೊದ್ಲೇ ಒಂದು ಕೋರ್ಟ್ಗೆ ಬೇಲ್ ಅಪ್ಲಿಕೇಶನ್ ಹಾಕ್ಬಿಡ್ತೀರಿ. ಆಮೇಲೆ ನಾವು ವಿಧಾನಸೌಧಕ್ಕೆ ಎಂಟ್ರಿ ಆಗ್ತೀರಿ. ಇಲ್ಲಿ ವಿಧಾನಸೌಧದಲ್ಲಿ ನಮ್ಮನ್ನ ಕರೆದ್ಬಿಟ್ಟು ಅರೆಸ್ಟ್ ಮಾಡಕ್ಕೆ ಕರೀತಾರೆ, ಇಲ್ಲಿ ನಮ್ಗೆ ಟಾರ್ಚರ್ ಮಾಡಕ್ಕೆ ಕರೀತಾರೆ. ಈಗ ಸ್ಟೇಟ್ಮೆಂಟ್ ಕೂಡ ಸಿಟಿ ಅವರು ಕೊಟ್ಟಿದ್ದಾರೆ. ಅವರನ್ನ ರಿಮೋಟ್ ಪ್ಲೇಸ್ ಅಲ್ಲಿ, ಜಲ್ಲಿ ಕ್ರಷರ್ ಇರ್ತದಲ್ಲ, ಬಹಳ ಪಾತಾಳಕ್ಕೆ ಹೋಗಿರ್ತದಲ್ಲಿ, 50 ಅಡಿ 100 ಅಡಿ ಎಲ್ಲ ಪಾತಾಳಕ್ಕೆ ಹೋಗಿರ್ತದೆ, ಅಲ್ಲಿ ಕರ್ಕೊಂಡು ಹೋಗಿ ನಿಲ್ಸಿದ್ದಾರೆ. ಅಲ್ಲಿ ಕರ್ಕೊಂಡೋಗಿ ನಿಲ್ಸಿ ಫೋನಲ್ಲಿ ಪೊಲಿಟಿಷಿಯನ್ಸ್ ಹತ್ರ ಮಾತಾಡ್ತಾ ಇರ್ತಾರೆ. ಅವ್ರು ಏನ್ ಡೈರೆಕ್ಷನ್ ನೆಕ್ಸ್ಟ್ ಹೇಳಿದ್ರೆ ಫಾರೆಸ್ಟ್ ಕರ್ಕೊಂಡು ಹೋಗಿದ್ದಾರೆ, ಫಾರೆಸ್ಟ್ ಏರಿಯಾದಲ್ಲಿ ನಿಲ್ಸಿದ್ದಾರೆ. ಮತ್ತೆ ಅವ್ರ ಡೈರೆಕ್ಷನ್. ನಾನು ಹೇಳ್ತಾ ಇದ್ದೀನಿ, ಈ ಎಂಟೈರ್ ಎಪಿಸೋಡ್ ಅನ್ನ ಸಿಬಿಐ ತನಿಖೆಗೆ ಕೊಡಬೇಕು. ಯಾಕಂದ್ರೆ ಯಾರು ಫೋನ್ ಮಾಡಿದ್ರು? ಈಗ ಪೊಲೀಸ್ ಅಧಿಕಾರಿಗಳು ಕಾನೂನು ಪ್ರಕಾರ ಅವರ ಜೂರಿಸ್ಟ್ರಕ್ಷನ್ ಏನಿದೆ, ಲಾ ಏನಿದೆ, ಲಾ ಪುಸ್ತಕದಲ್ಲಿ ಏನಿದೆ ಆ ತರ ಕ್ರಮ ತೆಗೆದುಕೊಳ್ಬೇಕು. ಲಾ ಪುಸ್ತಕದಲ್ಲಿ ಕ್ರಮ ತೆಗೆದುಕೊಳ್ಳಬೇಕಾದ್ರೆ ನಿಮಿಷಕ್ಕೂ ಯಾಕೆ ಫೋನ್ಗಳನ್ನ ರಿಸೀವ್ ಮಾಡಬೇಕು? ಯಾರ್ಯಾರು ಫೋನ್ ಕಾಲ್ ಮಾಡಿದ್ರು? ಯಾರಾದ್ರೂ ಪೊಲಿಟಿಷಿಯನ್ ಫೋನ್ ಮಾಡಿದ್ರೆ 100% ಇದು ದ್ವೇಷ ಮಾಡ್ತಾ ಇದ್ದಾರೆ, ಪೊಲಿಟಿಕಲ್ ಎಂಟ್ರಿ ಇದೆ ಅನ್ನೋದು ಸ್ಪಷ್ಟವಾಗಿ ಆಗ್ತೈತೆ. ಆ ದೃಷ್ಟಿಯಿಂದ ಆ ಜೀಪಲ್ಲಿ ಇದ್ದಂತ ಅಧಿಕಾರಿಗಳಿಗೆ ಯಾರ್ಯಾರು ಫೋನ್ ಮಾಡಿದ್ದಾರೆ ಅಂತ ಹೇಳಿ ಅದು ದಾಖಲೆ ಸಮೇತ ರಿಲೀಸ್ ಆಗ್ಬೇಕು. ಇದು ನನ್ನ ಒತ್ತಾಯ. ಪೊಲಿಟಿಕಲ್ ಈಗ ಮಂತ್ರಿಗಳೆಲ್ಲ ಹೇಳ್ತಾ ಇದ್ದಾರೆ ನಾವೇನು ಇನ್ಫ್ಲೂಯೆನ್ಸ್ ಮಾಡಿಲ್ಲ ಅಂದ್ರೆ, ಫೋನ್ ಮಾಡಿದವರು ಯಾರು? ಡಿಜಿ ಮಾಡಿದ್ರೆ ಡಿಜಿನೂ ಕೂಡ ಅಪರಾಧಿನೇ, ಅವ್ರಿಗೆ ಅಧಿಕಾರ ಇಲ್ಲ ಮಾಡಕ್ಕೆ. ಪೊಲೀಸರಿಗೆ ಅವ್ರದೇ ಆದಂತ ಚಾಪ್ ಇದೆ. ನಾನು ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ, ಅವ್ರದೇ ಆದಂತ ರೂಲ್ಸ್ ಬುಕ್ ಇದೆ. ಯಾರು ಇನ್ವೆಸ್ಟಿಗೇಷನ್ ಆಫೀಸರ್ ಇರ್ತಾರೋ ಅವ್ರಿಗೆ ಪೂರ್ತಿ ಅಧಿಕಾರ ಇದೆ. ಡಿಜಿಗಾಗ್ಲಿ SP-ಗಾಗ್ಲಿ ಅಧಿಕಾರ ಇಲ್ಲ. ಇಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಪ್ರತಿ ನಿಮಿಷಕ್ಕೂ ಫೋನ್ ಮಾಡಿ 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 ಎಲ್ಲಿ ಕರ್ಕೊಂಡು ಹೋಗ್ಬೇಕು, ಯಾಕೆ ಮಾಡ್ಬೇಕು ಅಂತ ಹೇಳಿ ಅವರ ಮಾನಿಟರ್ ಮಾಡ್ತಾ ಇದ್ದಾರೆ. ಅಂದ್ರೆ ಇದೆಲ್ಲ ಪೊಲಿಟಿಕಲ್ ಒಂದು ವ್ಯವಸ್ಥಿತವಾದಂತ ಸಂಚು.